ಹಾಯ್ ಹಲೋ ನಮಸ್ತೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಮ್ಮ ಸಹಪಾಠಿ ಅಂತ ಹೇಳ್ತಾರಲ್ಲ, ಕೊಲೀಗ್ಸ್, ಇವರು ಸುಮಾ ಗೌಡ್ರ ಮನೆ ಅಂತ ಇವರದ್ದೊಂದು ಯೂಟ್ಯೂಬ್ ಚಾನೆಲ್ ಇದೆ. ಪಾಪ ಅವರು ಕ್ಯಾನ್ಸರ್ನಲ್ಲಿ ನಿನ್ನೆ ಮೊನ್ನೆ ಕೊನೆ ಉಸಿರು ಹೇಳಿದ್ರು. ತುಂಬ ಒಂದು ಬದುಕಿನ ಬಗ್ಗೆ ಆಸೆ ಇಟ್ಟುಕೊಂಡ ವ್ಯಕ್ತಿ ಇವರು. ತುಂಬ ಕಷ್ಟದಲ್ಲಿದ್ದವರು. ಒಂದು ಸಣ್ಣ ಕಿರಾಣಿ ಅಂಗಡಿ ಇಟ್ಟುಕೊಂಡು ಜೀವನ ಮಾಡ್ತಾ ಇದ್ದ ಗಂಡ ಹೆಂಡತಿ ಇಬ್ಬರು. ಆಮೇಲೆ ಅವರ ಮಗಳು ಯೂಟ್ಯೂಬಲ್ಲಿ ತುಂಬ ಮುಂಚೂಣಿಯಲ್ಲಿದ್ದರು. ಸ್ವಾತಿ ಗೌಡ ಅಂತ ಇರಬೇಕು, ಮೋಸ್ಟ್ಲಿ ನಾನು ಅಷ್ಟಾಗಿ ಗಮನಿಸಿಲ್ಲ, ಇರಬೇಕು ಸ್ವಾತಿ ಗೌಡ. ಅವ್ರದ್ದೊಂದು ಯೂಟ್ಯೂಬ್ ಚಾನೆಲ್ ಒಳ್ಳೆಯದಾಗಿ ನಡೀತಿತ್ತು. ಹಾಗೆ ಕೂಡ ಇವರಿಗೂ ಆಮೇಲೆ ಯೂಟ್ಯೂಬ್ ಮಾಡಬೇಕಂತ ಅನ್ನಿಸಿತ್ತು. ಅದು ತುಂಬ ವರ್ಷವಾದ ಮೇಲೆ, ಮಗಳು ಮಾಡಿ ತುಂಬ ವರ್ಷ, ಯಾವಾಗಲೇ ಸ್ಟಾರ್ಟ್ ಮಾಡ್ಬೋದಿತ್ತು ಪಾಪ. ಅವರಿಗೆ ಅದು ಐಡಿಯಾ ಬರಲಿಲ್ಲವೇನ. ತುಂಬ ವರ್ಷದ ನಂತರ ಅದನ್ನು ತನ್ನದೇ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದರು. ಅದರಲ್ಲಿ ಮಟನ್, ಚಿಕನ್ ಅಡಿಗೆಗಳನ್ನ ಚೆನ್ನಾಗಿ ಮಾಡ್ತಿದ್ರು. ಫಿಶ್ ಅಡಿಗೆ ಎಲ್ಲ, ಗೌಡ್ರುಗಳ ಮನೆ ಅಡಿಗೆ ಹೇಗಿರ್ತದೆ ಎಲ್ಲ ಮಾಡ್ತಿದ್ರು. ಅಚ್ಚುಕಟ್ಟಾಗಿ ಅಡಿಗೆ ಮಾಡುವುದು, ಮನೆಯನ್ನು ಚೆನ್ನಾಗಿ ಇಟ್ಟುಕೊಳ್ಳುವುದು. ಒಂದು ಸಣ್ಣ ಚಿಕ್ಕ ಮನೆಯಿಂದ ದೊಡ್ಡ ಮನೆಗೆ ಶಿಫ್ಟ್ ಆದರು. ಆಮೇಲೆ ಅವರಿಗೆ ತುಂಬ ಹೆಲ್ತ್ ಸಮಸ್ಯೆ ಕೂಡ ಉಂಟಾಯಿತು. ಏನೆಂದರೆ ಥೈರಾಯ್ಡ್ ಆಯಿತು, ಆಮೇಲೆ ಶುಗರ್ ಲೆವೆಲ್ ಹೆಚ್ಚು ಕಮ್ಮಿ ಆಗ್ತಾಯಿತ್ತು, ವೇರಿಯೇಷನ್ ಇತ್ತು ಅಂತ ಕೇಳ್ಪಟ್ಟಿದ್ದೆ. ಹಾಗೆ ತುಂಬ ಜೀವನದಲ್ಲಿ ಆಸೆ ಇಟ್ಟುಕೊಂಡು ಒಳ್ಳೆಯದಾಗಿ ಇರ್ತೇವೆ ಅಂತೇಳಿ, ಅಂದರೆ ದೇವ್ರ ಕೋಣೆ ಎಷ್ಟು ಚೆಂದ ಇದೆ ನೋಡಿ, ಅಲ್ಲಿ ದೇವ್ರ ಪೂಜೆ ಮಾಡುವುದವರು. ಹಾಗೆ ಒಳ್ಳೆ ಅಡಿಗೆ ಅಂತೂ ತುಂಬ ಚೆನ್ನಾಗಿ ಮಾಡ್ತಿದ್ರು. ಅದರ ಬಗ್ಗೆ ಎಲ್ಲ ಹೇಳಿಕೊಳ್ತಿದ್ರು. ಒಬ್ಬ ಮಗ ಇದ್ದ ಅವರಿಗೆ, ಒಬ್ಬ ಮಗಳು. ಚೊಕ್ಕದಾದ ಸಂಸಾರ, ತುಂಬ ಪ್ರೀತಿ ಮಾಡುವ ಯಜಮಾನರು, ಎಲ್ಲವೂ ಇತ್ತು ಪಾಪ ಇವರಿಗೆ. ಆದರೆ ಯಾವುದೂ ಕೂಡ ಶಾಶ್ವತವಲ್ಲ. ಒಂದು ದಿನ ಎಲ್ಲರೂ ಹೋಗಬೇಕು ಎನ್ನುವುದರಲ್ಲಿ ಒಂದೊಂದು ದಿನಕ್ಕೊಂದು ಉದಾಹರಣೆ ನಮಗೆ ಇಂಥದ್ದು ಸಿಗ್ತಾ ಇರ್ತದೆ ನೋಡಿ. ಅವರಿಗೆ ಬಂದದ್ದು ಘೋರವಾದ ಕ್ಯಾನ್ಸರ್. ಪಾಪ ಅವರಿಗೆ ಗೊತ್ತೇ ಆಗಲಿಲ್ಲ. ಮಗನ ಮದುವೆಯ ಸಡಗರದಲ್ಲಿ ಇರುವಾಗಲೇ ಪಾಪ ಅವರಿಗೆ ತನಗೆ ಕ್ಯಾನ್ಸರ್ ಅಂತೂ ಅಲ್ಲ, ಅದೇನೋ ಒಂದು ಸಣ್ಣ ಕಾಯಿಲೆ ಇರ್ಬೋದು, ಮೂಗಿನಿಂದ ರಕ್ತ ಬರ್ತಿತ್ತು ಅಂತ ಹೇಳ್ತಾರೆ. ಅದಂತೂ ಸಣ್ಣ ಕಾಯಿಲೆ. ಕೆಲವರು ನಾವೆಲ್ಲ ಹೇಳ್ತೇವಲ್ಲ, ನೆತ್ತಿ ಹೊಡೆದದಕ್ಕೆ ಮೂಗಲ್ಲಿ ರಕ್ತ ಬರ್ತದೆ ಅಂತ. ಅದನ್ನು ಈಸಿಯಾಗಿ ತಗೊಳ್ತೇವೆ. ಈಗ ಹಾಗಾಗುವುದಿಲ್ಲ, ಹಾಗೆ ಈಸಿಯಾಗಿ ತಗೊಳ್ಬಾರ್ದು. ಅದೇ ಕೂಡಲೇ ಅಥವಾ ಮುಂಚೆ ಏನಾದ್ರು ಸೈನ್ ಇತ್ತೋ ಏನೋ, ಅವರು ಮುಚ್ಚಿಟ್ಟುಕೊಳ್ತಾರಲ್ಲ ಹಿಂದಿನವರು, ಹಾಗೆ ಅಲ್ವಾ. ಹಾಗೆ ಇದು ತಲೆ ಭಾರ ಏನಾರು ಇದ್ದರೆ, ಏನಾದ್ರು ಸಿಂಪ್ಟಮ್ ಇದ್ದರೆ ಅದನ್ನು ಇದಕ್ಕೆ ಹೀಗಾಗ್ತದೆ, ಇದಕ್ಕೆ ಹಾಗಾಗ್ತದೆ ಅಂತ ಅಂದುಕೊಳ್ತೇವಲ್ಲ. ಯಾರು ಅಷ್ಟಾಗಿ ಅದೇ ಕೂಡಲೇ ಹೋಗಿ ತೋರಿಸಿಕೊಳ್ಳುವುದು ಅದಂಥದ್ದು ಮಾಡುವುದಿಲ್ಲ. ಹಾಗಾಗಿ ಪಾಪ ಇವರಿಗೆ ತುಂಬ ಹಿಂದೆ ಸಿಂಪ್ಟಮ್ ಇತ್ತೋ ಏನೋ, ಅವರು ಹೇಳಿಕೊಳ್ಳಲಿಲ್ಲ. ಹೇಳಿಕೊಂಡ್ರೂ ಏನೋ ಪ್ರಯೋಜನ ಆಗೋದಿಲ್ಲ ಬಿಡಿ. ಆ ಕ್ಯಾನ್ಸರನ್ನು ಮಹಾಮಾರಿಯೇ ಹಾಗೆ, ಒಮ್ಮೆ ದೇಹದಲ್ಲಿ ಹೊಕ್ಕಿ ಬಿಡ್ತಾ ಅದು ತೆಗೆದೇ ಅದು ಹೋಗೋದೇ ಇಲ್ಲ. ಇನ್ನೊಂದು ಉಂಟು, ಬ್ರೆಸ್ಟ್ ಕ್ಯಾನ್ಸರಲ್ಲಿ ತುಂಬ ಜನ ತುಂಬ ವರ್ಷ ಬದುಕಿದ್ದನ್ನು ಕಂಡಿದ್ದೇನೆ ನಾನು. ಒಂದು ಬ್ರೆಸ್ಟ್ ತೆಗೆದವರು ಅಥವಾ 2 ಬ್ರೆಸ್ಟ್ ತೆಗೆದವರು ಕೂಡ ತುಂಬ ವರ್ಷ ಅವರು ಬದುಕಿದ್ದು ನಾನು ಕಂಡಿದ್ದೇನೆ. ಮತ್ತು ಯಾವ ಪ್ರಾಬ್ಲಮ್ ಹಾಗೆ ಆಗಿದೆ. ಬೇರೆ ಎಲ್ಲಿ ಆದರೂ ಕೂಡ ತುಂಬ ಕಷ್ಟ ಬದುಕುವುದು. ಅದು ಹೆಂಗಸರಿಗೆ ತುಂಬ ಕ್ಯಾನ್ಸರ್ ಇತ್ತೀಚೆಗೆ ತುಂಬ ಜಾಸ್ತಿ ಆಗಿದೆ. ಅದರ ಬಗ್ಗೆ ಹೇಗೆ ನಾವು ಕಂಡುಹಿಡಿಯೋದು, ಹೇಗೆ ನಾವು ಅದನ್ನು ತಡೆಗಟ್ಟುವುದು ಯಾರಿಗೂ ಗೊತ್ತಿಲ್ಲ. ಏನೆಂದರೆ ನಮ್ಮ ಸರದಿ ಬಂದು ಕೂಡಲೇ ಹೊರಟು ಬಿಡೋದು ಒಂದೇ. ಆಯುಷ್ಯ ಒಂದಿತ್ತಂತಾದರೆ ಅದಕ್ಕೆ ಏನಾದರೂ ಒಂದು ಪರಿಹಾರ ಸಿಗ್ತದೆ, ಅದರಿಂದ ಪಾರಾಗಬಹುದು. ಆಯುಷ್ಯ ಇಲ್ಲ ಅಂದರೆ ಇದೇ ಕತೆ ನೋಡಿ. ಎಲ್ಲದು ಮಗನ ಮದುವೆ ಮಾಡಿದರೆ ಇತ್ತೀಚೆಗೆ. ಮುದ್ದಾದ ಮೊಮ್ಮಗನಿದ್ದಾರೆ ಇವರಿಗೆ, ಮಗಳು ಮಗ, ಎಲ್ಲದ ತುಂಬಿದ ಸಂಸಾರ. ಪಾಪ ಎಲ್ಲವನ್ನು ತುಂಬ ಇಷ್ಟಪಟ್ಟು ಒಂದು ಆಸೆಯಿಂದ ಇರ್ತಿದ್ದ ಹೆಂಗಸು. ಪಾಪ ಅವರ ಮಗಳದು ವಿಡಿಯೋ ಹಾಕ್ತಿದ್ಲವಳು, ಅದರಲ್ಲಿ ಅದು ಕೂಗ್ತಾ ಇತ್ತು, ಎಷ್ಟು ಅಳ್ತಾ ಇತ್ತು ಅಂತ ಹೇಳಿದ್ರೆ. ಪಾಪ ಜೀವನದಲ್ಲಿ ಆಸೆ ಇಟ್ಕೊಂಡಿರ್ತಾರಲ್ಲ, ಏನಾದರೂ ಒಂದು ಬಂದು ದೂರ ಆಗ್ತೇನೆ ಸಂಸಾರದ, ಅವ್ರಿಗೆ ಗೊತ್ತಾಯ್ತಾ ಏನೋ ನನಗೆ ಸಾವು ಬರ್ತದೆ ಅಂತ. ಅದೇ ವಿಡಿಯೋದಲ್ಲಿ ಅಳ್ತಾ ಇರೋದು ಪಾಪ, ಗೊತ್ತಾಯ್ತಾ. ಹೀಗೆ ಅವಳು ವಿಡಿಯೋ ಹಾಕ್ತಿದ್ಲು. ಎಂತ ಹೇಳೋದೀಗ,
ಸಮಸ್ಯೆಗಳು ಬರುತ್ತಾ ಬಂದರೆ ಒಂದು ಘೋರವಾದ ಸಮಸ್ಯೆಗಳು. ಇದು ಎಂಥ ಯಾರಿಗೆ ತುಂಬ ಎಫೆಕ್ಟ್ ಮಾಡ್ತದೆ ಅಂದರೆ, ಮಗನಿಗೆ ಹೊಸದಾಗಿ ಮದುವೆಯಾಗಿ ಸೊಸೆ ಬಂದಿದ್ದಾಳೆ, ಮಗಳಿಗೆ ಅವಳ ಗಂಡ ಅವಳ ಮಗು ಇದೆ. ಆದರೆ ಗಂಡ ಇದ್ದಾನಲ್ಲ, ಅವನಿಗೆ ಮಾತ್ರ ಒಂಟಿತನ ಅನುಭವಿಸ್ತಾ ಇರ್ತಾರೆ ಅವರು. ಅದು ಕಾಲಕ್ರಮೇಣ ಹೋಗ್ತದೆ. ಅಲ್ಲಿ ಸೊಸೆ ಬಸರಿ ಇದ್ದಾಳೆ, ಗರ್ಭಿಣಿ ಇದ್ದಾಳೆ, ಹೊಸ ಸೊಸೆ ಗರ್ಭಿಣಿ, ಮಗನ ಹೆಂಡತಿ, ಆ ಮಗು ಬರ್ತದೆ, ಅದರೊಟ್ಟಿಗೆ ಆಟ ಆಡುವುದು, ಇದರಲ್ಲಿ ಎಲ್ಲ ಕಳೆದು ಹೋಗ್ತದೆ. ಕಾಲಾಯ ತಸ್ಮೈ ನಮಃ, ಎಲ್ಲವನ್ನು ಮರೆಸ್ತದೆ. ಅವರು ನಿಧಾನವಾಗಿ ಇದಕ್ಕೆ ಹೊಂದಿಕೊಳ್ತಾರೆ. ಆದ್ದರಿಂದ ಹೇಳೋದು ನಾನು, ಎಂಥ ಪರಿಸ್ಥಿತಿ ನೋಡಿ. ಇದು ಅವರ ಮಗ ಅಳಿಯ, ಮಗ ಮತ್ತು ಸೊಸೆ ಅಳಿಯ ಅಂತೆ. ನನ್ನ ತಲೆಗೊಂದು. ಅವರ ಯಜಮಾನರು ಪಾಪ ಕೂತು ಊಟ ಮಾಡ್ತಾ ಉಂಟು. ಎಷ್ಟು ಬೇಸರ ಆಗ್ತದೆ. ಎಲ್ಲವೂ ಮಟನ್ ಚಿಕನ್ ಮಾಡೋದು, ಊಟ ಮಾಡೋದು, ಅದೇ ಜಾಸ್ತಿ ಆಯಿತು, ಅದೆಲ್ಲಿ ಎಫೆಕ್ಟ್ ಆಯಿತು ಎಂತ ಅಂತ ಗೊತ್ತಿಲ್ಲ. ನಾನ್ ವೆಜಿಟೇರಿಯನ್ ಒಳ್ಳೆಯದಲ್ಲ, ನಾವು ಹೇಳ್ತೇವೆ ನಾನ್ ವೆಜಿಟೇರಿಯನ್ ತಿಂತೇವಲ್ಲ ಎಲ್ಲರೂ, ಅದನ್ನು ಕಡಿಮೆ ಮಾಡಬೇಕು. ಆದಷ್ಟು ವೆಜಿಟೇರಿಯನ್ ಆಗೋಣ ಎಲ್ಲರೂ ವೆಜಿಟೇರಿಯನ್ನ ಜಾಸ್ತಿ ವೆಜಿಟೇಬಲ್ ಜಾಸ್ತಿ ಉಪಯೋಗಿಸ್ತಾ ಇದ್ದರೆ ಒಳ್ಳೆಯದಾಗ್ತದೆ ಜೀವಕ್ಕೆಲ್ಲ, ಆರೋಗ್ಯಕ್ಕೂ ಒಳ್ಳೆಯದು. ಇವರು ತುಂಬ ಅದೇ ಅಡುಗೆ ಮಾಡ್ತಾಯಿದ್ರು, ಅದೇ ಊಟ ಮಾಡ್ತಾಯಿದ್ರು, ಅದನ್ನೇ ತೋರಿಸ್ತಿದ್ರಪ್ಪ. ನನಗಂತೂ ಅದು ನೋಡಿ 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 ಸಾಕಾಗಿತ್ತು. ಪಾಪ ಒಂದು ಖುಷಿಯಲ್ಲಿ ತೋರಿಸ್ತಿದ್ರು, ನಮಗೆ ನೋಡಿ ಸಾಕಾಗದೆ. ಎಂಥದೇ ಆಗಲಿ ಅವರ ಜೀವನ ಮುಗಿದೇ ಹೋಯಿತು. ಆಯುಷ್ಯ ಮುಗಿದ ಮೇಲೆ ಒಂದು ನಿಮಿಷವೂ ಪುರ್ಸೊತ್ತಿಲ್ಲ ನೋಡಿ. ಅವರಿಗೆ ಇದು ಒಂದು 6 ತಿಂಗಳಿಂದ ಇರ್ಬೋದು ಈ ಪ್ರಾಬ್ಲಮ್. 6 ತಿಂಗಳಲ್ಲೇ ಈ ಲೋಕ ಬಿಟ್ಟು ಹೋದರು. ಎಂತ ಮಾಡಲಿಕ್ಕಾಗ್ತದೆ? ಏನು ಮಾಡಲಿಕ್ಕಾಗ್ತಿಲ್ಲ. ಎಲ್ಲರೂ ಪಡೆದುಕೊಂಡು ಬಂದಷ್ಟು, ಎಷ್ಟು ಆಯುಷ್ಯ ಪಡೆದುಕೊಂಡು ಬಂದೇವೋ ಅಷ್ಟು ಮಾತ್ರ ಇಲ್ಲೇ ಉಂಟು. ಎಲ್ಲ ಟಾಟಾ ಬಾಯ್ ಬಾಯ್ ಹೇಳಿ ಹೋಗಲೇಬೇಕು. ಆದರೆ ಇವರಿಗೊಂದು ಸಂತೋಷ, ಇವರ ಮನೆಯವರೆಲ್ಲ ಏನು ಸಂತೋಷ ಪಡಬೇಕು, ಎಲ್ಲ ಸುಖವನ್ನು ಕಂಡಿದ್ದಾರೆ ಅವರು. ಸುಖ ನೋಡಲಿಕ್ಕೆ ಇನ್ನೂ ಇಚ್ಛೆ ಇತ್ತು ಅವರಿಗೆ, ಆದರೆ ಭಗವಂತನ ಆಜ್ಞೆ ಯಾರು ಮಿಲ್ಲಕ್ಕೆ ಸಾಧ್ಯವಿಲ್ಲವಲ್ಲ. ಅವರು ಕಂಡ ಸುಖವೆಲ್ಲವನ್ನು ಎಣಿಸಿಕೊಂಡು ಮಕ್ಕಳು, ಗಂಡನೋ ಎಲ್ಲರೂ ಕೂಡ ಅವರು ಆರಾಮಾಗಿ ಹೋಗಿದ್ದಾರೆ. ಯಾಕೆಂದರೆ ತುಂಬ ಒಂದು ನರಳಿಲ್ಲ ನೋಡಿ, ತುಂಬ ನರಳಬಾರ್ದು. ಯಾವ ಮನುಷ್ಯರಾದರೆ ತುಂಬ ನರಳಿದ ಕೂಡ ಎಲ್ಲರಿಗೂ ಪ್ರಾಬ್ಲಮ್ ಬರ್ತದೆ. ಹೀಗೆ ಮನುಷ್ಯ ಸ್ವಲ್ಪ ದಿವಸ ಇರಬೇಕು, ಸ್ವಲ್ಪ ಅನುಭವಿಸಬೇಕು, ತಮ್ಮದಾದ ಕೂಡ ತಮ್ಮ ಜಾಗ ಬಿಟ್ಟು ಬಿಡಬೇಕು. ಆಗ ಎಲ್ಲರಿಗೂ ಸಮಾಧಾನ, ಎಲ್ಲರೂ ಸಮಾಧಾನದಲ್ಲಿರ್ತೇವೆ, ಮನೆಯವರೆಲ್ಲರೂ ಖುಷಿಯಲ್ಲಿ ಇರ್ತಾರೆ ನೋಡಿ. ಇದು ಸ್ವಲ್ಪ ಸಮಯ ದುಃಖ, ಆಮೇಲೆ ಎಲ್ಲರೂ ಒಳ್ಳೆಯ ಶಾಂತಿ ಹೊಂದುತ್ತಾರೆ. ಇವರಿಗೂ ಶಾಂತಿ ಸಿಕ್ಕಲ್ಲಪ್ಪ.